ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವ್ಲಾಗ್ ವಿಶೇಷ ಏನಂದ್ರೆ ಉಪೇಂದ್ರ ರವರ ಟ್ರೆಂಡಿಂಗ್ ಮೂವಿ UI ಐರ್ಲೆಂಡ್ ನಲ್ಲಿ ಕೂಡ ರಿಲೀಸ್ ಆಗಿದೆ, ಡಬ್ಲಿನ್ ನಲ್ಲಿ. ಸೊ ಈಗ ಡಬ್ಲಿನ್ ನಲ್ಲಿ ಮೂವಿ ನೋಡಕ್ ಹೋಗ್ತಾ ಇದೀವಿ. ಮಮತಾ ಅಭಿ ಜಾಯ್ನ್ ಆಗ್ತಾ ಇಲ್ಲ, ಒಂದಷ್ಟು ಜನ ಫ್ರೆಂಡ್ಸ್ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಪಿಕ್ ಮಾಡ್ಕೊಂಡು ನಾವು ಡ್ರೈವ್ ಮಾಡ್ಕೊಂಡು ಇವಾಗ ಕಾರ್ನಲ್ಲಿ ಮಲ್ಟಿಪ್ಲೆಕ್ಸ್ ಹೋಗ್ತಾ ಇದೀವಿ, ಸಿನೆ ವರ್ಲ್ಡ್ ಅಂತ. ಸೊ ಹೇಗಿದೆ ವೈಬ್ಸ್, ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ವಾ, ಹೇಗಿತ್ತು ಮೂವಿ ಅನ್ನೋದನ್ನ ಫುಲ್ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಹಾಗೇನೆ ಒಂದು ಕನ್ನಡ ಮೂವಿನ ಐರ್ಲೆಂಡ್ ನಲ್ಲಿ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ, ನಮ್ಮ ರೀಜನಲ್ ಮೂವಿ ಇಲ್ಲಿ ಒಂದು ಔಟ್ ಆಫ್ ಕಂಟ್ರಿನಲ್ಲಿ ಅನ್ನೋದನ್ನ ಕವರ್ ಮಾಡ್ತಾ ಇದ್ದೀನಿ. ಇದೇನ್ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಕ್ಚುಲಿ ಮಮತಂಗೆ ಈ ತರ ಮೂವಿ ಎಲ್ಲ ಕ್ರೇಜ್ ಇಲ್ಲ, ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅರ್ಥ ಆಗದೆ ಇರೋದನ್ನ ಅರ್ಥ ಮಾಡ್ಕೊಂಡು 3 ಅವರ್ ಕುತ್ಕೊಳ್ಳೋ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಲೈಕ್ ಒಂದು ಫ್ಯಾಮಿಲಿ ಡ್ರಾಮಾ ಆ ಥರ ಮೂವೀಸ್ ಅವಳಿಗೆ ಇಷ್ಟ ಆಗುತ್ತೆ. ಒಳ್ಳೆ ಹಾಡು, ಒಳ್ಳೆ ಡ್ಯಾನ್ಸು, ಲೈಕ್ ಆ ಥರ ಇರಬೇಕು. ಬಟ್ ಈ ಉಪೇಂದ್ರನ್ ಮೂವಿ ಲೈಕ್ ತಲೆಗೆ ಹುಳ ಬಿಡೋ ಥರ ಇರುತ್ತೆ. ಸೊ ನಾವೊಂಚೂರು ಹುಳ ಬಿಡಿಸ್ಕೊಳಕ್ಕೆ ನಮಗೆ ಓಕೆ. ಸೊ ಈಗ ಹುಳ ಬಿಡಿಸ್ಕೊಳಕ್ಕೆ ಹೋಗ್ತಾ ಇದೀವಿ. ಹೇಗಿದೆ ಮೂವಿ ಅಂತ ನೋಡೋಣ. ಇವಾಗ ಕಾರ್ನಲ್ಲಿ ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಅವ್ರನ್ನೆಲ್ಲ ಜಾಯಿನ್ ಮಾಡಿಸ್ಕೊಂಡು ಅವ್ರ ಒಪಿನಿಯನ್ ತಗೊಂಡು ನಾವಿವಾಗ ಮೂವಿ ನೋಡಕ್ ಹೋಗೋಣ. ಇವರು ಅಭಿಷೇಕ್ ಅಂತ ನಮ್ಗೆ ನಮ್ ಚಾನೆಲ್ ನ ಇಷ್ಟಪಟ್ಟು ವಾಲಂಟಿಯರ್ ಆಗಿ ತಮ್ಮ ಎಕ್ಸ್ಪೀರಿಯನ್ಸ್ ನ, ಅಂದ್ರೆ ಲೈಕ್ ಇಲ್ಲಿ ಇವರು ಸ್ಟೂಡೆಂಟ್ ಆಗಿ ಬಂದಿದ್ರು. ಸ್ಟೂಡೆಂಟ್ ಆಗಿ ಬರೋಕ್ಕಿಂತ ಮುಂಚೆ ಜಾಬ್ ಸಿಕ್ಕಿದ್ಮೇಲೆ ಜಾಬ್ ಸಿಗೋವರೆಗೂ ಏನೇನೆಲ್ಲ ಕಷ್ಟ ಸುಖ ಇತ್ತು, ಹೇಗಿತ್ತು ಡಬ್ಲಿನ್, ಹೇಗಿತ್ತು ಸುಖ ಪಕ್ಕನೆ ಇದ್ದಿದ್ದ. ಸೊ ಈಗ ಜನವರಿಗೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾ ಇದಾರೆ, ನೆಕ್ಸ್ಟ್ ಸೆಪ್ಟೆಂಬರ್ 2025 ಬರ್ತಾ ಇದಾರೆ. ಹುಡುಗರಿಗೆಲ್ಲ ಒಂದಷ್ಟು ಹೆಲ್ಪ್ ಆಗೋ ತರ ಒಂದು ವಿಡಿಯೋ ಮಾಡೋಣ ಶಾರ್ಟ್ಲಿ. ಸೊ ಇವಾಗ ಇವತ್ತಿನ ವಿಡಿಯೋ UI. ಇಲ್ಲಿ ಡ್ರೈವಿಂಗ್ ಮಾತ್ರ ತುಂಬಾ ಚಾಲೆಂಜಿಂಗು, ಸ್ಪೆಷಲಿ ಹೊಸದಾಗಿ ಇಂಡಿಯಾದಿಂದ ಐರ್ಲೆಂಡಿಗೆ ಬಂದಿರೋರಿಗೆ. ಐರ್ಲೆಂಡ್ ಅಲ್ಲೇ ಒಂದ್ 5-6 ವರ್ಷದಿಂದ ಇರೋರಿಗೆ ಇಟ್ ಯೂಸ್ ಟು ಆಗಿರುತ್ತೆ. ಲೇಟ್ ಆಗ್ಬಿಟ್ಟಿದೆ. ಫೈನಲಿ ಹೆಂಗೋ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ಪಾರ್ಕ್ ಮಾಡಿದೀವಿ. 7 o'clock ಮೇಲೆ ಫ್ರೀ ಅಂತೆ ಪಾರ್ಕಿಂಗು. ನಾರ್ಮಲ್ ಮೂವಿನೇ ರೈಟ್ ಟೈಮಿಗೆ ಹೋದ್ರೆ ಅಯ್ಯೋ ಲೇಟಾಗಿ ಬಂದ್ವಿ ಅನ್ಸುತ್ತೆ. ಇನ್ನ ಈ UI ಮೂವಿನ ಲೇಟಾಗಿ ಹೋಗ್ತಾ ಇದೀವಿ. ಏನ್ ಫಿಲ್ಮ್ ಸ್ಟಾರ್ಟ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇದೆ ಅಲ್ವಾ ಸಿನೆ ವರ್ಲ್ಡ್, ಇದೇ ಸಿನೆ ವರ್ಲ್ಡ್. ಒಳಗಡೆ ಹೋಗ್ಬೇಕು. ಈಗ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳೋದು ಯಾವ ರೇಂಜ್ ಅಲ್ಲಿ ಇರುತ್ತೆ? 12 to 16 euros. 12 to 16 euros ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ರೆ QR ಕೋಡ್ ಇರುತ್ತೆ, QR ಕೋಡ್ ಸ್ಕ್ಯಾನ್ ಮಾಡ್ತಾರೆ. ಮೇಲ್ಗಡೆ ಡಿಫ್ರೆಂಟ್ ಸ್ಕ್ರೀನ್ ಇರುತ್ತೆ. ಅದ್ ಯಾವ ಸ್ಕ್ರೀನ್ ನಂಬರ್ ಅಂತ ತಿಳ್ಕೊಂಡು ನೀವು ಆ ಸ್ಕ್ರೀನ್ ಒಳಗಡೆ ಹೋಗೋದು. ನಿಮ್ಗೆ ನೀವು ಒಂದ್ ಪಿಕ್ಚರ್ 100 euro ಕೊಡ್ಬೇಕು. ನಾನು 15 euro ಒಂದ್ ತಿಂಗಳಿಗೆ ಕೊಟ್ರೆ ಎಷ್ಟು ಪಿಕ್ಚರ್ ಬೇಕಾದ್ರೂ ನೋಡ್ಬೋದು. ಅದ್ ಹೆಂಗೆ? ಅದಲ್ಲಿ ಅದ ಸಬ್ಸ್ಕ್ರಿಪ್ಷನ್ ಇದೆ ಇವ್ರದ್ದು. ಸಿನೆ ವರ್ಲ್ಡ್ ಹೌದಾ? ನಾನು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ. ಸೊ ನಾನು ತಗೊಂಡ್ರೆ 15 euros per month ಕೊಡ್ಬೇಕು, ಅನ್ಲಿಮಿಟೆಡ್ ನಂಬರ್ ಆಫ್ ಮೂವೀಸ್. ಓಕೆ. ಸೊ ಇವಾಗ ಬಂದಿದ್ದೀವಿ ಸಿನೆ ವರ್ಲ್ಡ್ಗೆ. ಸೊ ಇದು ಎಂಟ್ರಿ. ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಬೇಕು. Next please. ಬ್ರೋ ಸ್ಕ್ರೀನ್ ನಂಬರ್ ಯಾವುದು? 16 ಸ್ಕ್ರೀನ್. ಸೊ ನೋಡಿ 16th ಸ್ಕ್ರೀನಿಗೆ ಹೋಗ್ಬೇಕು. ಸೊ ಇಲ್ಲೆಲ್ಲ ಸ್ನ್ಯಾಕ್ಸು ಎಲ್ಲ ಇಂಟರ್ವಲ್ಗೆ ಬ್ರೇಕ್ ಟೈಮಲ್ಲಿ. ಸೊ ಆಸ್ ಯೂಶುವಲ್ ಇಂಡಿಯಾದಲ್ಲಿ ಹೆಂಗೆ ಮಲ್ಟಿಪ್ಲೆಕ್ಸ್ ನಲ್ಲಿ ಟಿಕೆಟ್ಗಿಂತ ಜಾಸ್ತಿ ಇದಕ್ಕೆ ಜಾಸ್ತಿ ಇರುತ್ತೋ ರೇಟು, ಅದೇ ಥರನೇ ಇಲ್ಲೂ 16 euros ಟಿಕೆಟ್ ಪ್ರೈಸ್ ಆದರೆ ಒಂದು 30 euros ನಾವು ಪೆಪ್ಸಿ, ಕೋಕೋ
ಪಾಪ್ಕಾರ್ನ್ ಅದಕ್ಕೆಲ್ಲ ನಾವು ಸ್ಪೆಂಡ್ ಮಾಡ್ಬೇಕಾದ್ರೆ ಬಾಸ್ಕಿನ್ ರಾಬಿನ್ಸ್ ಇದೆ ಐಸ್ ಕ್ರೀಮ್. D12 D11 12 ಬಾಸ್ಕಿನ್ ರಾಬಿನ್ಸ್. ಸೊ ಸ್ಕ್ರೀನ್ ನಂಬರ್ 16 ಇನ್ನು ಮೇಲೆ ಹೋಗ್ಬೇಕು. ಡಬ್ಲಿನ್ ಅಲ್ಲಿ ಸಿನಿಮಾ ವರ್ಲ್ಡ್ ಅಲ್ಲಿ ಮಾತ್ರ ಕನ್ನಡ ಮೂವೀಸ್. ಅದು ಒಬ್ರು ನಮ್ಮ ಐರಿಷ್ ಕನ್ನಡಿಗರ ಸಂಘದಲ್ಲಿ ಒಬ್ರು ಇದ್ದಾರೆ, ಅವರು ತರಿಸಿ ಪಾಪ ಅವ್ರ ಎಫರ್ಟ್ಸ್ ಇಂದ, ಈಶ್ವರ್ ಅಂತ, ಅವ್ರ ಎಫರ್ಟ್ಸ್ ಇಂದ ನಾವಿಲ್ಲಿ ಕನ್ನಡ ಮೂವಿ ನೋಡ್ಬೋದು. ಸೊ ಎಲ್ಲ ರೆಡಿ ಮಾಡಿದ್ದಾರೆ ಕ್ರಿಸ್ಮಸ್ಗೆಲ್ಲ ರೆಡಿ ಮಾಡಿದ್ದಾರೆ. ಮುಫಾಸಾ ಚಿಲ್ಡ್ರನ್ ಮೂವಿ, ಅಭಿನ್ ಕರ್ಕೊಂಡ್ ಬರ್ಬೇಕು. ಲಯನ್ ಕಿಂಗ್ ನೋಡಿದಾನೆ, ಅದ್ರದ್ದು ಸೆಕೆಂಡ್ ಪಾರ್ಟ್ ಇದು. ಸೊ ಈಗ ನಾವು 16th ಸ್ಕ್ರೀನ್ ಅಲ್ಲಿ ಇದೀವಿ. ಸೊ ಒಳಗಡೆ ಹೋಗ್ತಾ ಇದೀವಿ 16th ಸ್ಕ್ರೀನ್. ಸೊ ಈಗ ಕವರ್ ಮಾಡೋಣ ಹೇಗಿದೆ ಕ್ರೌಡ್ ರೆಸ್ಪಾನ್ಸ್ ಅಂತ, ಯಾವ ತರ ಇದೆ ಒಳಗಡೆ ಅಂತ. ಮೂವಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, ಸೌಂಡ್ ಕೇಳಿಸ್ತಾ ಇದೆ. ಲಕ್ಕಿಲಿ ನಾವು ಹೋಗೋದ್ರಲ್ಲಿ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ, ಆರ್ಟ್ ಪ್ಲೇ ಆಗ್ತಿತ್ತು. ತುಂಬ ಜನ ಕನ್ನಡಿಗರು ಸೇರಿದ್ರು, ಫುಲ್ಲು ಚೀರ್ಸ್ ಎಲ್ಲ ಕೇಳಿಸ್ತಾ ಇತ್ತು. ಮೂವಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಫೋಕಸ್ ಇಂದ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ, ಅರ್ಥ ಆಗದೆ ಇರೋಂಥದ್ದು ಏನೂ ಇಲ್ಲ. ಫೋಕಸ್ ಮಾಡ್ಬೇಕಷ್ಟೇ. ಫೋಕಸ್ ಮಾಡಿದ್ರೆ ಈ ಸಿನಿಮಾದ ಪ್ರತಿ ಫ್ರೇಮ್ ಕೂಡ ಅರ್ಥ ಆಗುತ್ತೆ. ಪ್ರತಿ ಫ್ರೇಮ್ನಲ್ಲೂ ಡ್ಯುಯಲ್ ಮೀನಿಂಗ್ ಇಟ್ಟಿದ್ದಾರೆ. ತುಂಬ ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಅಪರೇಟ್ಲಿ ಬರೀ ಪಾಲಿಟಿಕ್ಸ್ ಅಷ್ಟೇ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಒಂದು ವಿಷಯನ ಹೇಳ್ಬೇಕಂತ ಅಂದ್ರೆ ಸಿಂಪಲ್ ಆಗಿ ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ಈ ಮೂವಿನಲ್ಲಿ ಪ್ರತಿಯೊಬ್ಬರೂ ಒಂದು ಜೈಲ್ನಲ್ಲಿ ಕೂಡ ಹಾಕಿರ್ತಾನೆ. ಆ ಜೈಲಿನಿಂದ ಅವರಿಗೆ ಹೊರಗೆ ಬರಕ್ಕೆ ಆಗ್ತಾ ಇರಲ್ಲ. ಅದರಲ್ಲಿ ಲಕ್ಷಕ್ಕೆ ಯಾರೋ ಒಬ್ರು ಈ ಮೂವಿನಲ್ಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಈ ಕಲ್ಕಿ ಸೃಷ್ಟಿ ಮಾಡಿರೋ ಕೆಟ್ಟ ಸಮಾಜನ ಸುಧಾರಣೆ ಮಾಡೋಣ ಅಂತ ಹೊರಗಡೆ ಬರ್ತಾನೆ. ಈ ರೀತಿ ಪ್ರತಿಯೊಬ್ರು ಆ ಜೈಲಿನಲ್ಲಿ ಇರೋರು ಎಲ್ಲರೂ ಬುದ್ಧಿವಂತರಾಗಿರ್ತಾರೆ, ಬಟ್ ಅವರಿಗೆ ಹೊರಗಡೆ ಬರಕ್ ಆಗ್ತಾ ಇರಲ್ಲ. ಆ ಸ್ಕ್ರೀನ್ ಮೇಲೆ ಏನ್ ತೋರಿಸ್ತಾ ಇದಾರಲ್ಲ ದಡ್ರು ಅಂತ, ಆ ದಡ್ರೆಲ್ಲರೂ ಆ ಕಲ್ಕಿ ಜೈಲಿನಲ್ಲಿ ಇರೋರು. ಅಂದ್ರೆ ಅವ್ರಿಗೆ ಗೊತ್ತಿದೆ ಕಲ್ಕಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಬಟ್ ಅದನ್ನ ಅಲ್ಲಿಂದ ಹೊರಗಡೆ ಬಂದು ಅದನ್ನ ಚೇಂಜ್ ಮಾಡಕ್ ಆಗ್ತಾ ಇಲ್ಲ ಅವರಿಗೆ. ಆ ಜೈಲ್ ಏನಪ್ಪಾ ಅಂತ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಗೊತ್ತಿದೆ ಆ ಕಲ್ಕಿ ಸೃಷ್ಟಿ ಮಾಡಿರೋ ಕೆಟ್ಟ ಸಮಾಜ ಹೇಗಿದೆ ಅಂತ ಹೇಳಿ. ಆ ಸಮಾಜನ ನಾವು ಬದಲಾಯಿಸಬೇಕು ಅಂತಂದ್ರೆ ನಾವೇ ದಾರಿ ಹುಡ್ಕೊಂಡು ಹೊರಗಡೆ ಬರಬೇಕು ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ಸ್ಕ್ರೀನ್ ಮೇಲೆ ಏನ್ ದಡ್ರು ಬುದ್ಧಿವಂತರು ಅಂತ ಏನ್ ಬಂದಿದೆಯಲ್ಲ, ನಾವೆಲ್ಲರೂ ಬುದ್ಧಿವಂತರೇ, ಆದ್ರೆ ದಡ್ರಾಗಿದ್ದೀವಿ, ನಾವು ಹೊರಗಡೆ ಬರಬೇಕು ಅನ್ನೋ ವಿಷಯನ ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ಉಪೇಂದ್ರ ಅವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಸಾವಿರಾರು ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಅಪರೆಂಟ್ಲಿ ಬರೀ ಪಾಲಿಟಿಕ್ಸ್ ಅಷ್ಟೇ ಅಂತ ಅನ್ಸುತ್ತೆ, ಬಟ್ ತುಂಬಾ ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಪ್ರತಿ ಫ್ರೇಮ್ನು ನಾವು ಫೋಕಸ್ ಮಾಡಿ ನೋಡಿದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ. ನಾನು ಒಂದು ವಿಷಯ ಹೇಳಿದ್ದೀನಿ, ಈ ತರ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕಂದ್ರೆ ನೀವು ಒಂದ್ಸತಿ ಈ ಮೂವಿನ ಹೋಗಿ ನೋಡ್ ಬನ್ನಿ, ನಿಮ್ಗೇನ್ ಅನ್ಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಆ ಜೈಲ್ನ ನಾವು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಯಾರು ಹೊರಗಡೆ ಬರಕ್ ಟ್ರೈ ಮಾಡ್ತಿರ್ತಾರೋ ಅವ್ರನ್ನ ಹೊರಗಡೆ ಬರೋದಕ್ಕೆ ಆ ಜೈಲ್ನಲ್ಲಿ ಇರೋರೇ ಬಿಡ್ತಾ ಇರಲ್ಲ, ಅವರೇ ಹೊಡಿತಾ ಇರ್ತಾರೆ. ಅಂದ್ರೆ ನಾವು ಈ ಒಂದು ಕೆಟ್ಟ ಸಿಸ್ಟಮ್ಗೆ ನಾವು ಆ ರೀತಿ ಅಡಾಪ್ಟ್ ಆಗ್ಬಿಟ್ಟಿರ್ತೀವಿ, ಯೂಸ್ಡ್ ಆಗ್ಬಿಟ್ಟಿದೀವಿ. ಹೇಗನ್ಸ್ರಪ್ಪ ಮೂವಿ ಮುಗಿಸ್ಕೊಂಡು ಟ್ರೈ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ನಾನು ಹೇಳಿದ್ದು ನೀವು ಪಿಕ್ಚರ್ಗೂ ಪ್ರಜಾಕೀಯಕ್ಕೂ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದೀರಾ? ಅದೇ ಕಾನ್ಸೆಪ್ಟ್ ಇರೋದಲ್ವಾ? ನೀವ್ ಅನ್ಕೊಂಡ್ಬಿಟ್ರೆ ಹಂಗೆ ಅವ್ರ ರಿಯಾಲಿಟಿ ತಾನೇ ತೋರಿಸಿರೋದು. ಅವ್ರ ಮೂವಿ ಈಗ ಪ್ರಜಾಕೀಯ ಪ್ರಿನ್ಸಿಪಲ್ ಸಿನಿಮಾ ಮಾಡಿಲ್ವಾ? ಇಲ್ಲ. ಏನ್ರಿ ನಿಮಗೇನ್ ಅನ್ಸುತ್ತೆ? ಇಲ್ಲ ಮಾಡಿಲ್ಲ, ಪ್ರಜಾಕೀಯ ಲೆಕ್ಕದಲ್ಲಿ ಮಾಡಿಲ್ಲ. ಬಟ್ ಪ್ರಜಾಕೀಯ ಕಾನ್ಸೆಪ್ಟೇ ಬೇರೆ. ಜೀವನದ ವಿಷಯಗಳು ಜಾಸ್ತಿನೂ ಬಂದಿದೆ ಇದರಲ್ಲಿ, ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್. ಫುಲ್ ಪಾರ್ಕಿಂಗ್ ಲೈನ್ ನೋಡಿ, ಫ್ರೀ ಪಾರ್ಕಿಂಗ್. ಪಾರ್ಕಿಂಗ್ ಇಲ್ಲ ಕಣೋ, ಫ್ರೀ ಪಾರ್ಕಿಂಗ್ ಅದು 7 ಗಂಟೆವರೆಗೂ ಅಷ್ಟೇ. ನಿಲ್ಸಿ ನೀವು. ಅಲ್ಲಿ ಹೆಂಗಿತ್ತು ಹಂಗೇನೆ 7 ಗಂಟೆವರೆಗೂ ಅಷ್ಟೇ ಪೇಡ್ ಪಾರ್ಕಿಂಗ್. 7 ಗಂಟೆ ಹಾಕಿಸ್ಬಿಡಪ್ಪ ಅಷ್ಟೇ. ಥಿಯೇಟರ್ ನಲ್ಲಿ ರಿವ್ಯೂಸ್ ಎಲ್ಲ ತಗೋಬಹುದಿತ್ತು, ಬಟ್ ಎಲ್ಲರೂ ಫೋಕಸ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತೇಳಿ ಅವ್ರದ್ದೆಲ್ಲ ರಿವ್ಯೂಸ್ ಬೇಡ, ನಾವ್ ಅಷ್ಟೇ ರಿವ್ಯೂ ಮಾಡೋಣ. ಹೇಗನ್ಸ್ತು UI? ಎರಡು ಹೇಳ್ತೀನಿ ನಾನು.
ಒಂದು ನಾವು ಮಿರರ್ ಮುಂದೆ ನಿಂತ್ಕೊಂಡು ಕೆಟ್ಟಾಗಿ ಬಟ್ಟೆ ಹಾಕೊಂಡ್ ಮಿರರ್ ಮುಂದೆ ನಿಂತ್ಕೊಂಡ್ರೆ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತ ನಮಗ್ ನಾವೇ ಹೇಳ್ಕೊಂತೀವಿ. ಆಬ್ವಿಯಸ್ ಅದು. ನಾವು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಾನ್ ಚೆನ್ನಾಗ್ ಕಾಣ್ತಾ ಇದೀನಿ ಅಂತ ನಾವ್ ಅಂತೀವಿ. ಎರಡು ಅರ್ಥ ನಿಮ್ಗೆ. ನೀವು ಹಿಂದೆ ತೋರ್ಸಿರೋದು ಅಂದ್ರೆ ನಮ್ ಜಗತ್ತಲ್ಲೇ ತೋರ್ಸಿರೋದು, ನಮ್ ಸಮಾಜದಲ್ಲೇ ತೋರ್ಸಿರೋದು. ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನಮ್ ಸಮಾಜ ಇರೋದು ಹಂಗೆ. ಅದನ್ನ ನಾವ್ ಹೆಂಗ್ ಬದಲಾಯಿಸ್ಬೇಕು ಅಂತ ನಾವ್ ಯೋಚನೆ ಮಾಡ್ಬೇಕು. ನಾವು ಐರ್ಲೆಂಡ್ ಅಲ್ಲಿ ಇತ್ಕೊಂಡು ಡಬ್ಲಿನಲ್ಲಿ ಇತ್ಕೊಂಡು ಕನ್ನಡ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದೀವಿ. ವರ್ಲ್ಡ್ ಇಸ್ ಟೂ ಸ್ಮಾಲ್. ನಮ್ದು ಸ್ಟೂಡೆಂಟ್ ಸೀರೀಸ್ ಮಾಡೋಣ. ಸ್ಟೂಡೆಂಟ್ ಸೀರೀಸ್ ನಮ್ಮ ಕನ್ನಡದಲ್ಲೇ ಕವರ್ ಮಾಡೋಣ. ಅವ್ರಿಗೆಲ್ಲ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗಲಿ. ಒಂದೆರಡು ಮೂರು ಸೀರೀಸ್ನಲ್ಲಿ ಒಂದೆರಡು ಮೂರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಏನಂತೆ ಅಭಿಷೇಕ್? ಹಿಂಗೆ ಹೇಳ್ತಿರೋ ಹಂಗಾಗ್ಲಿ. ಒಳ್ಳೆ ತರ ಜನ ಒಳ್ಳೇದಾದ್ರೆ ಒಳ್ಳೇದಾಗ್ಲಿ. ನಾವೇನ್ ಹಾಳಾಗೋದ್ರೆ ಹಾಳಾಗೋಗ್ಲಿ. ಬೇಡ ಬೇಡ ಬೇಡ. ಇಲ್ಲ ನಾವು ಕಲ್ಕೆ ಆಗದ್ ಬೇಡ, ಸತ್ಯ ಆಗದ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ಟೇ ಟ್ಯೂನ್ಡ್. ನಮ್ಮ ಚಾನೆಲ್ನ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಬೇಕು? ಐರ್ಲೆಂಡ್ ವಿಷಯಕ್ಕೆ ಕನ್ನಡದಲ್ಲಿ ತಿಳ್ಕೊಳಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.